ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕಮ್ಮ ದೇವಿಯವರ ಜೀವನದಲ್ಲಿ ನಡೆಯುವಂಥ ಒಂದು ಘಟನೆ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಈ ಅಕ್ಕಮ್ಮ ದೇವಿ ಒಂದಿನ ಏನಾಗುತ್ತಂತಂದರೆ, ಒಬ್ಬ ಕೌಶಿಕ ರಾಜ ಅಂತ ಇರ್ತಾನೆ. ಅವನು ಈ ಅಕ್ಕಮ್ಮ ದೇವಿನ ಒಂದಿನ ನೋಡ್ಬಿಡ್ತಾನೆ. ಆಮೇಲೆ ನೋಡಿದಾಗಿಂದ ಅವಳನ್ನ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ನಂತರ ಇವಳನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊತಾನೆ. ನಂತರ ಈ ಕೌಶಿಕ ರಾಜ ಏನು ಮಾಡ್ತಾನಂತಂದರೆ, ಇವಳ ತಂದೆ ತಾಯಿ ಹತ್ರ ಹೋಗಿ ಒಪ್ಪಿಸಿ ಇವಳನ್ನ ಮದುವೆ ಆಗಬೇಕಂತ ಅಂದ್ಕೊತಾನೆ. ಆಮೇಲೆ ಅವ್ರ ಹತ್ರ ಹೋಗಿ ಕೇಳ್ತಾನೆ. ಆಮೇಲೆ ಕೊನೆಯಲ್ಲಿ ಈ ಅಕ್ಕಮ್ಮದೇವಿ ಹತ್ರ ಹೋಗಿ ನನ್ನಿನ್ನು ಮದುವೆ ಆಗಲೇಬೇಕು ಅಂತ ಅಂತಾನೆ. ನಂತರ ಈ ಅಕ್ಕಮ್ಮದೇವಿ ಏನು ಮಾಡ್ತಾಳೆ ಅಂತಂದರೆ, 3 ಷರತ್ತುಗಳನ್ನ ಹಾಕ್ತಾಳೆ. ನಾನು ಹೇಳೋವರೆಗೂ ನಾನು ಮುಟ್ಟಂಗಿಲ್ಲ ಅಂತ ಹೇಳ್ಬಿಟ್ಟು, ಆಮೇಲೆ ಕೌಶಿಕ ರಾಜ ಏನು ಮಾಡ್ತಾನಂದರೆ, ಕೊನೆಯಲ್ಲಿ ಎಲ್ಲ ಇವಳು 3 ಷರತ್ತುಗೂ ಒಪ್ಕೊಂಡು ಅವಳನ್ನ ಮದುವೆ ಆಗ್ತಾನೆ. ಮತ್ತು ಅದಾದಮೇಲೆ ಮದುವೆ ಆದಮೇಲೆ ಏನಾಗುತ್ತೆ ಅಂತಂದರೆ, ಒಂದಿನ ಇವನಿಗೆ ವಿಪರೀತ ಇವಳ ಮೇಲೆ ಆಸೆ ಆಗುತ್ತೆ. ಇವಳನ್ನ ಹೆಂಗಾದ್ರೂ ಮಾಡಿ ಮುಟ್ಲೇಬೇಕಂತ ಅಂದ್ಕೊತಾನೆ. ಆಮೇಲೆ ಅವಳನ್ನ ಮುಟ್ಟೋದಕ್ಕಂತ ಹೋಗ್ತಾನೆ. ಅಲ್ಲಿ ಅಕ್ಕಮ್ಮದೇವಿ ಏನು ಮಾಡ್ತಾಳೆ ಅಂತಂದರೆ, ನಾನು ಹೇಳೋವರೆಗೂ ಮುಟ್ಬೇಡ ಅಂತ ಹೇಳಿದ್ದೆ, ಆದರೂ ಮುಟ್ಟೋದಕ್ಕೆ ಬರ್ತಾಯಿದೆಯಾ, ಇದು ತಪ್ಪು ಅಂತ ಹೇಳ್ತಾಳೆ. ನಂತರ ಮತ್ತು ಅದೇ ತಪ್ಪನ್ನು ಮಾಡೋಕ್ಕೆ ಹೋಗ್ತಾನೆ. ಆಮೇಲೆ ಕೊನೆಯಲ್ಲಿ ಅಕ್ಕಮ್ಮದೇವಿ ಏನು ಮಾಡಿಬಿಡ್ತಾಳೆ ಅಂದರೆ, ಇವಳು ಶ್ರೀಶೈಲಕ್ಕೆ ಹೋಗ್ಬಿಟ್ಟು ಐಕ್ಯವಾಗಿ ಹೋಗ್ಬಿಡ್ತಾಳೆ ಇವನನ್ನು ಬಿಟ್ಬಿಟ್ಟು. ಈ ರೀತಿ ಅಕ್ಕಮ್ಮದೇವಿ ಅಂತ್ಯವನ್ನು ಕಾಣ್ತಾಳೆ. ಈ ಅಕ್ಕಮ್ಮದೇವಿ ಬಂದುಬಿಟ್ಟು 9ನೇ ಶತಮಾನದಲ್ಲಿ ಬರೆಯುವಂತಹ ಕವಿಯತ್ರಿ. ಅದಾದಮೇಲೆ ಇವಳು ಮೇಯ್ನಾಗಿ ಇವಳು ಎಲ್ಲ ವಚನದಲ್ಲೂ ಕೂಡ ಕೊನೆಯಲ್ಲಿ ಇವಳು ಚನ್ನಮಲ್ಲಿಕಾರ್ಜುನ ಅಂತ ಸೇರಿಸ್ತಾನೆ ಇರ್ತಾಳೆ. ಇವಳು ಚನ್ನಮಲ್ಲಿಕಾರ್ಜುನನ್ನು ತುಂಬ ಪೂಜಿಸ್ತಾಳೆ, ಮತ್ತು ಆಮೇಲೆ ಆರಾಧಿಸ್ತಾಳೆ, ಮತ್ತು ಇಷ್ಟಪಡ್ತಾಳೆ. ಚನ್ನಮಲ್ಲಿಕಾರ್ಜುನ ಅಂದರೆ ಶಿವ ಅಂತ. ಅದಾದಮೇಲೆ ಇವಳು ಎಲ್ಲದರಲ್ಲೂ ಅಷ್ಟೇ, ಮತ್ತು ಆಮೇಲೆ ಎಲ್ಲ ವಚನಗಳಲ್ಲಾಗಲಿ ಎಲ್ಲ ಕಡೆಗೂ ಚನ್ನಮಲ್ಲಿಕಾರ್ಜುನ ಅಂತ ಇದು ಮಾಡ್ತಾಳೆ. ಇವಳು ಅಂಕಿತನಾಮ ಬಂದ್ಬಿಟ್ಟು ಚನ್ನಮಲ್ಲಿಕಾರ್ಜುನ. ಅದಾದಮೇಲೆ ಇವಳು ಮೈ ಮೇಲೆ ಬಟ್ಟೆನ ಧರಿಸೋದಿಲ್ಲ. ಇವಳು ತಲೆನಲ್ಲಿರೋ ಕೂದಲಲ್ಲೇ ಇವಳು ಮೈಯೆಲ್ಲ ಫುಲ್ಲು ಕವರ್ ಮಾಡಿಕೊಂಡು ಇವಳನ್ನ ರಕ್ಷಣೆ ಮಾಡ್ಕೊಂಡಿದ್ದಾಳೆ. ಹಂಗಾಗಿ ಈ ಅಕ್ಕಮ್ಮದೇವಿ ಯಾವ ರೀತಿ ಅಂತಂದರೆ, ಸಮಾಜಕ್ಕೆ ಸುಧಾರಣೆ ತರೋದ್ರಲ್ಲಿ, ಮತ್ತು ಆಮೇಲೆ ಸಮಾಜಕ್ಕೆ ಸಮಾನತೆ ತರೋದ್ರಲ್ಲಾಗಲಿ, ಮತ್ತು ಇನ್ನೂ ಎಲ್ಲರಿಗೂ ನಾನಾ ರೀತಿಯಾಗಿ ಒಳ್ಳೇದು ಮಾಡೋದಕ್ಕೋಸ್ಕರ ವಚನಗಳನ್ನು ರಚಿಸಿದ್ದಾರೆ. ಬಸವಣ್ಣನವ್ರ ಜೊತೆಗೆ ಅನೇಕ ಕ್ರಾಂತಿಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ. ಆಮೇಲೆ ಇವರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಹಂಗಾಗಿ ಇವ್ರ ಬಗ್ಗೆ ನಾನು ಹೇಳಬೇಕಂತ ಅನ್ನಿಸ್ತು, ಹೇಳಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಅದಾದಮೇಲೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದಾದಮೇಲೆ ನನ್ನ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ಅದಕ್ಕೆ ಲೈಕ್ ಮಾಡಿ, ಏನಾದರೂ ಹೇಳ್ಬೇಕಂತಿದ್ರೆ ಅದಕ್ಕೆ ಕಮೆಂಟ್ ಮಾಡಿ. ಮತ್ತು ಅದಾದಮೇಲೆ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.